ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಪ್ಪ ಹೋಗಿದ್ಯಾ ಲೋಕೇಶು ಅಂದರೆ ಸ್ವರ್ಗ ಕಣ್ರಯ್ಯ, ಇದು ಸ್ವರ್ಗ. ನೋಡ್ರಿ ಇಲ್ಲಿ ಎಲ್ಲಿದ್ದೀವಿ ಎಲ್ಲ. ನಾವು ಇವಾಗ ಸೀತಾಳಯ್ಯನಗಿರಿಯಲ್ಲಿ ಇದ್ದೀವಿ. ನೆಕ್ಸ್ಟ್ ಹೋಗೋದು ಮುಳ್ಳಯ್ಯನಗಿರಿ. ನಡುತ್ತಿನ ಗಡಗಡ 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 ಅಂತ ಕೆಳಗೆ ಗಡಗಡ ಗಡಗಡ ಗಡ ಚಳಿ ಬಂದವ್ರ ತರ ಗಡಗಡ ಗಡಗಡ ಅಂತ. ಇನ್ನ ಕೆಲವರೆಲ್ಲ ಬರಬೇಕಿತ್ತು, ಕೆಲವರೆಲ್ಲ ತುಂಬಾ ನೀಟಾಗಿ ಕಾಗೆ ಹಾರಿಸಿದ್ರು. ಅವ್ರಿಗೆಲ್ಲ ಚೀಮಾರಿ ಆಗ್ತಾ ಕನ್ನಡದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಖತ್ತಾಗಿದ್ದೀನಿ, ತಿನ್ಕೊಂಡು ತಾಕತ್ತಾಗಿದ್ದೀನಿ, ಲೈಫಲ್ಲಿ ಹ್ಯಾಪಿ ಆಗಿದ್ದೀನಿ, ಜೀವನದಲ್ಲಿ ಜಾಲಿ ಆಗಿದ್ದೀನಿ. ಏನಾದ್ರು ಮಾತಾಡು ಬ್ರೋ, ಉಮೇಶ್ ಬ್ರೋ. ಹಾಯ್. ಅಷ್ಟೇ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನಾವು ನಿನ್ನೆ ನೈಟು ಎಷ್ಟೊತ್ತು ಹೊರಟಿದ್ವಿ ಮಚ್ಚ? 12:30 ಹೊರಟಿ. ಮಳೆಯಲ್ಲಿ ಸಿಗಾಕೊಂಡು ರೈನ್ ಕೋಟ್ಗಳೆಲ್ಲ ಹಾಕ್ಕೊಂಡು ಫುಲ್ ಗೇರಿಂಗ್ ಸಮೇತ ಎಲ್ಲ ಬಂದು ಆರಾಮಾಗಿ 6:30-7 ಗಂಟೆಲಿ ಇಲ್ಲಿ ರೀಚ್ ಆಗಿದ್ದೀವಿ. ಫುಲ್ಲು ಫಾಗ್ ಇದೆ. ತರ್ಸು ಸ್ಟೀಲ್ ಬಾಡಿ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನಾವು ಬಂದಿರೋದು ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಮತ್ತು ಒಂದು ಹಿಮಾಲಯನು. ನಮ್ಮ ಮಹೇಶ್ ಒಂದು ಕ್ಲಾಸಿಕ್ 350, ನಮ್ಮ ಉಮೇಶ್ ಬ್ರೋದು ಹಿಮಾಲಯನು. ನೋಡಿ ಫುಲ್ಲು ರೈನ್ ಸೂಟಲ್ಲವ್ರೆ. ಇದು ಝೀಲ್ಡು. ಎಷ್ಟಾಯ್ತು ಬ್ರೋ ರೈನ್ ಕೋಟು? 3,000 ಆಯ್ತು ಬ್ರೋ. 3,000. ಸುಳ್ಳು ಹೇಳ್ತಾರೆ ಬ್ರೋ, ಜನಕ್ಕೆ ನಾವು ಕಾಸ್ಟ್ಲಿದ್ದೀನಿ ಅಂತ. ನಂದು ಡುಕಾಟಿ ಜಾಕೆಟ್ ಫ್ರೆಂಡ್ಸ್ 1,500 ಅಷ್ಟೇ ಅದು ಕಟ್ಟಿದ್ದೀನಿ. 3,999 ರೂಪಾಯಿ. ಎಷ್ಟು ಮಜಾ? 3,999. ನಾನು ಕ್ವೇಚ್ ಅದು ವಾಟರ್ ಪ್ರೂಫ್ ಜಾಕೆಟ್ ಹಾಕಿದ್ದೀನಿ, 9,000 ರೂಪಾಯಿ. ಆಲ್ರೆಡಿ 1.5 ಕಿಲೋಮೀಟರ್ ನಡೆದಿದ್ದೀವಿ. ಸುಮ್ಮನೆ ಇರೋ, ಅವ್ರಿಗೇನು ಬಂದು ಚೆಕ್ ಮಾಡ್ತಾರ? ಕತ್ತೆ ಗೂಬೆ ಗುಲ್ಡು ಇಷ್ಟ ನಂಗೆ ಬೇಗ ಬರೋದು. 1.5 ಕಿಲೋಮೀಟರ್ ಹತ್ತಿದೀವೋ. ಬಲೆ ಕಷ್ಟಾನೆ ಫ್ರೆಂಡ್ಸ್. ಏನಂದ 500 ಮೀಟ್ರ್ ಹತ್ತಿರಬೇಕು. 500 ಮೀಟ್ರ್ ಹತ್ತಿದೀವ. ಅಲ್ಲಲ್ಲಲ್ಲಲ್ಲಲ್ಲಲ್ಲ 1.5 ಕಿಲೋಮೀಟರ್ ಹತ್ತಿದೀವಿ. 1.5 ಕಿಲೋಮೀಟರ್ ಫ್ರೆಂಡ್ಸ್. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಒಂದು 200 ಮೀಟರ್ಸ್ ಇದೆ ಅನ್ಸುತ್ತೆ. ಬನ್ನಿ ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಸೊ ಮನೇಲೆ ಕುತ್ಕೊಂಡು ವ್ಯೂ ನೋಡಿ. ಯಾರ್ಯಾರು ಬರ್ದಾನೆ ಹೋಗ್ತಾ ಇದೀವಿ ಟ್ರಿಪ್ಗೆ ಕೈ ಎತ್ತಿ ಮೋಸ ಮಾಡಿ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಗೆಲ್ಲ ನಾಚಿಕೆ ಆಗಬೇಕು. ಮನೇಲಿ ಶೆಡ್ ಆಗ್ಬಿಡಿ ಹೇಳ್ತೀನಿ. ಮಳೆ ಅಂತ ನೋಡಿದೆ, ಗಾಳಿ ಅಂತ ನೋಡಿದೆ, ಪಕ್ಕ ಕಾರು ಬಸ್ ಹೋದ್ರು, ಮಧ್ಯದಲ್ಲಿ ಗಾಡಿಯಲ್ಲಿ ಬಂದಿದ್ದೀವಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಬನ್ನಿ ಸ್ವಾಮಿ ಸ್ವರ್ಗ. ಸೀರಿಯಸ್ಲಿ ನೀವು ಯಾರ್ಯಾರು ಬಂದಿರ ದೇವರೇ ವೇಸ್ಟ್. ಎಕ್ಸೈಟ್ಮೆಂಟ್ ನೋಡಿ ಫುಲ್ಲು ಫಾಗು, ಏನು ಕಾಣಿಸ್ತಿಲ್ಲ. ಬ್ಯಾಕ್ ವ್ಯೂ ಹಾಕ್ತೀನಿ, ನೋಡ್ಕೊಂಬನ್ನಿ ಒಂದ್ಸಲ. ಏನಾನ ಕಾಣಿಸ್ತೈತಾ ನಿಮಗೆ? ಫುಲ್ಲು ಫಾಗು, ಸ್ವರ್ಗ. ಸೊ ನೋಡಿದ್ರಲ್ಲ, ಅಲ್ಲಿ ಇಲ್ಲಿ ಸುತ್ತಾಕೋಯ್ತೀರಾ. ಮೊದಲು ನಮ್ಮ ಕರ್ನಾಟಕ ಸುತ್ತಿ, ಕರ್ನಾಟಕದಲ್ಲಿ ಏನೇನೈತೆ ಅಂತ ಎಕ್ಸ್ಪ್ಲೋರ್ ಮಾಡಿ. ಅಲ್ಲಿ ಇಲ್ಲಿ ಹೋಗ್ಬಿಡೋದಲ್ಲ, ಆ ದೇಶ ಈ ದೇಶ ಅಂತ ಹಾಯ್ಕೊಂಡು. ನಮ್ಮ ಕರ್ನಾಟಕನೇ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಹುಟ್ಟಿದ್ದು ವೇಸ್ಟ್ ಕರ್ನಾಟಕದಲ್ಲಿ. ಏನು ಹೇಳ್ತೀರಾ?
ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಷ್ಟೇ ವ್ಯೂ. ಬನ್ನಿ ಮುಳ್ಳಯ್ಯನಗಿರಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಸೀತಾಳಯ್ಯನಗಿರಿ ನೋಡಾಯ್ತು. ನೋಡಿ ಇಲ್ಲಿ ನೆಕ್ಸ್ಟು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ಮೀಟಪ್ ಆಗೋಣ. ಈಗ ಮತ್ತೆ ನಾವು 1 ಕಿಲೋಮೀಟ್ರ್ 400 ಮೀಟರ್ಸ್ ಕೆಳಗಡೆ ಇಳಿಬೇಕು. 400 ಮೀಟರ್ಸ್ ಕೆಳಗಡೆ ಇಳಿಬೇಕು. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಹೂಗಳ ಕೆಂಪು, ಮರಗಳ ತಂಪು, ಎಲ್ಲೂ ಆ ತಾಯನಗೆ ಭಾರತ ಮಾತೆಯ ಈತನು ಜಾತೆಯ ಚೆಲುವನು ನೋಡುತ್ತನಲಿಯುವೆ ಮರೆಯುವೆ ನಾ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಗಂಧದ ಗುಡಿದು ಕಲೆಗಳ ತೋರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಎಂಥ ಸೌಂದರ್ಯ ನೋಡು. ಏನು ವಿಷಯ ಎಲ್ಗೋಗ್ತಾ ಇದೆಯಾ ವಿಷಯ? ಫ್ರೆಂಡ್ಸ್, ಇವಾಗ ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬರ್ತೀವಿ ನೋಡ್ತಾ ಇದ್ರೆ ಯಾಕೋ 500 ಮೀಟ್ರ್ ಥರ ಕಾಣಿಸ್ತಿಲ್ಲ. ಹತ್ತಿ 500 ಮೀಟ್ರ್ ಥರ ಕಾಣಿಸ್ತೈತಾ? ಯಾಕೆ ಅಪ್ಪು ಕೂತ್ಬಿಟ್ಟಿದ್ಯಾ? ಮುಳ್ಳಯ್ಯನಗಿರಿಗೆ ಹತ್ತಿ ಹಾಂ, ನಾವೇ ಮುಳ್ಳಾಗಿದ್ದೀವಿ. ಫ್ರೆಂಡ್ಸ್, ಟೋಟಲಿ 507 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಸೊ ನಮ್ಮ ಹಿಂದೆ ಕಾಣ್ತಿದೆಯಲ್ಲ, ಸಾರಿ, ನಮ್ಮ ಹಿಂದೆ ಕಾಣ್ತಿದೆ ನೋಡಿ ಇಲ್ಲಿ, ಅದೇ ಫೈನಲ್. ಸೊ ಅಲ್ಲಿ ಟೆಂಪಲ್ ಇದೆ, ಮುಳ್ಳಯ್ಯನಗಿರಿ ಸುಕ್ಷೇತ್ರ ಟೆಂಪಲ್ ಇದೆ. ಸೊ ಅಲ್ಲಿ ನಮ್ಮ ಪಾದರಕ್ಷೆನೆಲ್ಲ ಇಲ್ಲೇ ಬಿಟ್ಬಿಟ್ಟು ಇವಾಗ ಅಲ್ಲಿ ಹೋಗಬೇಕು. ಸೊ ಪೂಜೆ ಮಾಡ್ಸ್ಕೊಂಬರ್ಬೇಕಾಗತ್ತೆ. ಅಲ್ಲಿಗೆ ಪೂಜೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಹೋಗಿ ನೋಡ್ಕೊಂಬರ್ತೀವಿ. ಬಂದುಬಿಟ್ಟು ನಂತರ ಏನಾಗುತ್ತೆ ಏನು ಎಲ್ಲ ತಿಳಿಸ್ಕೊಡ್ತೀವಿ. ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಹೇಗಿದೆ ಏನು ವ್ಯೂ ಎಲ್ಲ ಒಂದ್ಸಲ ತೋರಿಸ್ಕೊಡ್ತೀನಿ ನೋಡಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ನಾನು ಏನು ಇಲ್ಲದೆ ಇರೋದನ್ನೆಲ್ಲ ಹೇಳೋದಕ್ಕೆ ಹೋಗಲ್ಲ. ಸೊ ಯಾವುದೇ ಒಂದು ಕ್ಷೇತ್ರ ಆದರೂ ಅದರದ್ದೇ ಆದ ಮಹತ್ವ ಇರುತ್ತೆ, ವ್ಯಾಲ್ಯೂ ಇರುತ್ತೆ. ಅದಕ್ಕೆ ನಾವು ಗೌರವಿಸೋಣ. ಅರ್ಥ ಆಯ್ತು ಅನ್ಸುತ್ತೆ. ಹರಿಯುವ ನೀರು, ಹಸುರಿನ ಪೈರು, ಎಲ್ಲೆಡೆಯ ತಾಯ ಸಿರಿಯೇ. ಹೂಗಳ ಕೆಂಪು, ಮರಗಳ ತಂಪು, ಎಲ್ಲೂ ಆ ತಾಯನಗೆ. ಫುಲ್ಲು ಆಫ್ ರೋಡ್ ಇದೆ.